ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ಧನ್ಯರಾಗೋಣ. ಅತಿಯಾದ ದ್ವೇಷವನ್ನ ಮನದಲ್ಲಿ ಇರಿಸಿಕೊಳ್ಳಬೇಡಿ, ಏಕೆಂದರೆ ದ್ವೇಷ ತುಂಬಿದಂತಹ ಮನದಲ್ಲಿ ದೇವರು ವಾಸ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ, ಅದೆಂತಹ ದ್ವೇಷ ಇದ್ದರೂ ಕೂಡ ಅದನ್ನು ಎಂದಿಗೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ದ್ವೇಷ ತುಂಬಿಕೊಂಡಾಗ ಜೀವನದಲ್ಲಿ ಸರಿಯಾದ ಮಾರ್ಗ ಎನ್ನುವುದು ಗೋಚರ ಆಗುವುದೇ ಇಲ್ಲ. ಮೋಸ ಮಾಡಿದ್ದಾರೆ ಎಂದು ದ್ವೇಷ ಪ್ರತೀಕಾರವನ್ನ ತೀರಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಮೌನವಾಗಿ ಇರುವುದನ್ನ ಕಲಿತುಕೊಳ್ಳಿ. ಕೊಳೆತು ಹೋದಂತಹ ಹಣ್ಣನ್ನ ಗಿಡ ಹೊರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಆ ಹಣ್ಣು ಉದುರಿ ಹೋಗುತ್ತದೆ. ಆ ಪಾಪ ನಮ್ಮ ಕೈಗಳಿಗೆ ಅಂಟಿಕೊಳ್ಳುವುದು ಏಕೆ? ಹಾಗಾಗಿ ಜೀವನದಲ್ಲಿ ಮೋಸ ಮಾಡಿದರೆ ಅದಕ್ಕೆ ಪ್ರತೀಕಾರವಾಗಿ ನೀವು ಅನುಭವಿಸಲೇಬೇಕಾಗುತ್ತದೆ. ಜೀವನದಲ್ಲಿ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ಯಾರೇ ಏನೇ ಮೋಸವನ್ನ ವಂಚನೆಯನ್ನ ಮಾಡಿದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಮೇಲೆ ಇದ್ದಾನೆ, ಅವನು ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿ ನೋಡುತ್ತಾನೆ ಎಂದು ಆ ಒಂದು ನಂಬಿಕೆಯಲ್ಲಿ ಜೀವನವನ್ನ ಕಳೆಯಿರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೋಪದಲ್ಲಿ ಎಂದಿಗೂ ಕೂಡ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಹೋಗಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ಆಡಿರುವಂತಹ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತದೆ. ಸಮಾಧಾನದಿಂದ ಇದ್ದರೆ ಎಲ್ಲವೂ ಕೂಡ ಎಲ್ಲರೂ ಕಾಲ ಬಂದಾಗಲೇ ಅರ್ಥವಾಗುವುದು. ಕಾಲಾಯ ತಸ್ಮೈ ನಮಃ ಎಂದು ಅದಕ್ಕೆ ಹೇಳುವುದು. ಹಾಗಾಗಿ ಜೀವನದಲ್ಲಿ ಎಂದಿಗೂ ಕೂಡ ಕೋಪ ಬಂದಿದೆ ಎಂದು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ತಾಳ್ಮೆಯನ್ನ ಮೈಗೂಡಿಸಿಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸಮಯ ಸಂದರ್ಭಗಳು ಬಂದು ಕೆಟ್ಟವರ ಮುಖವಾಡವನ್ನ ನಮ್ಮ ಬಳಿಗೆ ಕಳಚುವಂತೆ ಮಾಡುತ್ತದೆ. ಹಾಗಾಗಿ ಸಮಯದ ಮೇಲೆ ನಂಬಿಕೆ ಇರಲಿ, ದೇವರ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೆಟ್ಟವರು ಕೆಟ್ಟದ್ದನ್ನ ಮಾಡಿ ನೆಮ್ಮದಿಯ ಜೀವನವನ್ನ ನಡೆಸುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ. ಕೆಟ್ಟವರಿಗೆ ಆ ಕ್ಷಣದಲ್ಲಿ ಮಾತ್ರ ನೆಮ್ಮದಿ ಎನ್ನುವುದು ಸಿಕ್ಕಿರಬಹುದು. ಜೀವನ ಪರ್ಯಂತ ಅವರು ಕೆಟ್ಟದ್ದರ ಪರಿಣಾಮವಾಗಿ ಘೋರವಾಗಿರುವಂತಹ ಸ್ಥಿತಿಗತಿಗಳನ್ನೇ ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತಾರೆ. ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಕೂಡ ಸತ್ಯದ ಪ್ರಪಂಚದಲ್ಲಿಯೇ ತೋರಿಸುತ್ತಾರೆ. ಅದನ್ನೇ ಆಯ್ಕೆ ಮಾಡುತ್ತಾರೆ. ಸತ್ಯದ ಪ್ರಪಂಚವನ್ನೇ ಕಟ್ಟುತ್ತಾರೆ. ಸತ್ಯದ ಪ್ರಪಂಚದಲ್ಲಿ ಜೀವನವನ್ನ ನಿರ್ವಹಿಸುವುದನ್ನ ಕಲಿಯಬೇಕು. ಯಾವ ವ್ಯಕ್ತಿಯು ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯ ದಾರಿಯಲ್ಲಿ ಮುಂದುವರಿಯುತ್ತಾನೆಯೋ ಖಂಡಿತವಾಗಿಯೂ ಕೂಡ ಅವನಿಗೆ ಆ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಗಳೇ ಒಂದಲ್ಲ ಒಂದು ದಿನ ಜೀವನದಲ್ಲಿ ಬೆಳೆಯುವ ಹಾಗೆ ಮಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಧರ್ಮದ ದಾರಿಯನ್ನ ತುಳಿಯಬೇಡಿ. ಧರ್ಮಯುತವಾಗಿರುವಂತಹ ದಾರಿಯನ್ನ ಮುಂದುವರಿಸಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾವ ವ್ಯಕ್ತಿಯು ಧರ್ಮವನ್ನ ಪರಿಪಾಲನೆ ಮಾಡುತ್ತಾನೆಯೋ ಅವನಿಗೆ ಧರ್ಮವೇ ರಕ್ಷಣೆಯನ್ನ ಮಾಡುತ್ತದೆ. ಈ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಂಡು ಮುಂದುವರಿಯಿರಿ. ಈ ಜಗತ್ತಿನಲ್ಲಿ ತಪ್ಪು ಮಾಡಿ ಹಾಳಾದವರಿಗಿಂತ ಹೇಳಿದಂತಹ ಮಾತುಗಳನ್ನ ಕೇಳಿ ಹಾಳಾದವರೇ ಹೆಚ್ಚು. ಬೇರೆಯವರ ಹೇಳಿಕೆಗಳನ್ನಾಗಲಿ ಬೇರೆಯವರ ಮಾರ್ಗದರ್ಶನಕ್ಕಾಗಲಿ ನೀವು ಒಳಗಾಗಬಾರದು. ಯಾವ ವ್ಯಕ್ತಿಯ ಮಾತು ಹೇಗಿರುತ್ತದೆ, ಯಾರು ನಿಮಗೆ ಹೇಳಿದರೆ ಅದು ಒಳ್ಳೆಯ ರೀತಿಯಲ್ಲಿ ಅನಿಸುತ್ತದೆಯೋ ಅಂಥವರ ಮಾತಿಗೆ ಮಾತ್ರ ಮಹತ್ವವನ್ನು ಕೊಡಬೇಕು. ಅಂಥವರ ಮಾತುಗಳನ್ನು ಮಾತ್ರ ಜೀವನದಲ್ಲಿ ಆಲೈಕೆಯನ್ನ ಮಾಡಬೇಕು. ಅದನ್ನು ಹೊರತುಪಡಿಸಿ ಕಂಡವರ ಮಾತಿಗೆ ನೀವು ತಲೆಯನ್ನ ಕೆಡಿಸಿಕೊಂಡು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನ ಕಳೆದುಕೊಳ್ಳುವುದರಿಂದ ಏನೂ ಕೂಡ ಗಳಿಸುವುದು ಇಲ್ಲ. ಬಯಸಿ ಬಂದ ಮನಸ್ಸಿಗೆ ಬೆಲೆ ಇರಲಿ, ಮರಳಿ ಹೋದ ಮನಸ್ಸಿಗೆ ಕ್ಷಮೆ ಇರಲಿ, ಮೋಸ ಮಾಡಿದ ಮನಸ್ಸಿಗೆ ಶಿಕ್ಷೆ ಇರಲಿ, ನೊಂದ ಮನಸ್ಸಿಗೆ ನಗು ಸದಾ ಇರಲಿ. ಈ ಜೀವನವನ್ನ ನೀವು ಅಳವಡಿಸಿಕೊಳ್ಳಿ. ನೀವೇ ಬೇಕು ಎಂದು ಬಯಸಿ ಬಂದಿರುವಂತಹ ವ್ಯಕ್ತಿಗೆ ಮೊದಲು ಬೆಲೆಯನ್ನ ಕೊಡುವುದನ್ನ ಕಲಿತುಕೊಳ್ಳಿ. ಆತನನ್ನ ಕೂರಿಸಿ ಮಾತನಾಡಿ. ಆಗ ಸಮಸ್ಯೆಗೆ ಪರಿಹಾರವೂ ಸಿಗುವುದು, ನಿಮ್ಮ ಸಂಬಂಧವೂ ಕೂಡ ಗಟ್ಟಿಗೊಳ್ಳುವುದು.
ನೀವು ಬೇಡ ಎಂದು ನಿಮ್ಮನ್ನ ತೊರೆದು ಹೋಗಿರುವಂತಹ ವ್ಯಕ್ತಿಯ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಮೋಸ ಮಾಡಿದ ಮನಸ್ಸಿಗೆ ಶಿಕ್ಷೆ ಇರಲಿ. ಶಿಕ್ಷೆಯನ್ನ ಕೊಡುವುದಕ್ಕೆ ನೀವೇ ಬೇಕು ಎಂದು ಏನೂ ಕೂಡ ಇರುವುದಿಲ್ಲ. ಯಾರು ಮೋಸವನ್ನ ಮಾಡಿರುತ್ತಾರೆಯೋ ಅವರಿಗೆ ತಕ್ಕ ರೀತಿಯ ಶಿಕ್ಷೆಯನ್ನ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಕರುಣಿಸುತ್ತಾನೆ. ಕೇವಲ ಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನ ಇಟ್ಟು ನಿನ್ನ ಕಾರ್ಯ ಕೆಲಸಗಳನ್ನ ಮಾಡುತ್ತಾ ಮುಂದುವರಿ. ಉಳಿಕಿರುವುದೆಲ್ಲವನ್ನ ಆತನೇ ನೋಡಿಕೊಳ್ಳುತ್ತಾನೆ. ಹಾಗಾಗಿ ಶಿಕ್ಷೆಯನ್ನ ಕೊಡುವುದರ ಬಗ್ಗೆ ನೀನು ಯೋಚನೆಯನ್ನ ಮಾಡುತ್ತಾ ಸಮಯವನ್ನ ವ್ಯರ್ಥ ಮಾಡಬೇಡ. ಕಾಲಕ್ಕೆ ಸಮಯಕ್ಕೆ ಬಿಟ್ಟು ಬಿಡು. ಅದನ್ನೆಲ್ಲವನ್ನು ಕೂಡ ನೋಡಿಕೊಳ್ಳುತ್ತಾನೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಹಾಗೂ ನೊಂದ ಮನಸ್ಸು ನಿಮ್ಮ ಬಳಿಗೆ ಬಂದು ಅದಕ್ಕೆ ಪರಿಹಾರವನ್ನ ಕೇಳಿದರೆ ನಗು ನಗುತ್ತಾ ಆ ಒಂದು ನೊಂದ ಮನಸ್ಸಿಗೆ ಪರಿಹಾರವನ್ನ ಸೂಚಿಸುವುದನ್ನ ನೀನು ಕಲಿತುಕೋ. ಯಾರು ನಿಮ್ಮ ಬಳಿಗೆ ಬರುತ್ತಾರೆಯೋ ಅವರು ನಿಮ್ಮ ಮೇಲೆ ಅತಿಯಾದ ವಿಶ್ವಾಸವನ್ನ ನಂಬಿಕೆಯನ್ನ ಇಟ್ಟಿರುತ್ತಾರೆ. ಅಂತವರ ವಿಶ್ವಾಸವನ್ನಾಗಲಿ ನಂಬಿಕೆಯನ್ನಾಗಲಿ ಹಾಳು ಮಾಡುವಂತಹ ಕೆಲಸವನ್ನ ಎಂದಿಗೂ ಕೂಡ ಮಾಡಬಾರದು. ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನ ಬಯಸಿ ಒಳ್ಳೆಯ ಸಲಹೆಗಳನ್ನ ಕೊಡಿ. ಅದನ್ನು ಹೊರತುಪಡಿಸಿ ಕೆಟ್ಟ ರೀತಿಯ ಯೋಚನೆಗಳಾಗಲಿ ಕೆಟ್ಟ ರೀತಿಯ ಸಲಹೆಗಳಾಗಲಿ ಕೊಡುವುದಕ್ಕೆ ಹೋಗಲೇಬೇಡಿ. ನಾವು ಸಂಪಾದಿಸುವುದು ಯಾವುದು ನಮ್ಮದಲ್ಲ. ಒಳ್ಳೆಯ ಗುಣ, ಒಳ್ಳೆಯ ನಡತೆ, ದಾನ, ಧರ್ಮ, ನಾವು ಮಾಡಿದಂತಹ ಪುಣ್ಯ, ಇಷ್ಟವಾದವರ ಪ್ರೀತಿ, ಇವುಗಳೇ ನಾವು ಸಂಪಾದಿಸುವಂತಹ ಕೋಟಿ ಆಸ್ತಿಗಳು. ಹಾಗಾಗಿ ಜೀವನದಲ್ಲಿ ನಾನು ಬೆಳೆದೆ, ನಾನು ಘನತೆಯನ್ನ ಕಾಪಾಡಿಕೊಂಡು ಬಂದೆ, ನಾನು ಹೀಗೆ ಆಸ್ತಿ ಐಶ್ವರ್ಯಗಳನ್ನು ಸಂಪಾದನೆ ಮಾಡಿದೆ ಎನ್ನುವುದು ಮುಖ್ಯವಲ್ಲ. ನಿಮ್ಮ ಒಳ್ಳೆಯತನವಾಗಲಿ ಒಳ್ಳೆಯ ಗುಣಗಳಾಗಲಿ ಒಳ್ಳೆಯ ನಡತೆಗಳಾಗಲಿ ದಾನ ಮಾಡುವಂತಹ ಮನಸ್ಥಿತಿಯಾಗಲಿ ಧರ್ಮವನ್ನು ಪರಿಪಾಲನೆ ಮಾಡುವಂತಹ ಮನಸ್ಥಿತಿಯಾಗಲಿ ಬೆಳೆದಾಗ ಮಾತ್ರ ನಾವು ಜೀವನದಲ್ಲಿ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುವುದಕ್ಕೆ ಹಾಗೂ ಜೀವನದಲ್ಲಿ ಒಳ್ಳೆಯ ಪ್ರೀತಿಗಳನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಾಗುವುದು. ಧರ್ಮದ ದಾರಿಯಲ್ಲಿ ಮುಂದುವರಿಯಿರಿ. ಧರ್ಮವೇ ನಿಮ್ಮನ್ನ ರಕ್ಷಣೆ ಮಾಡುವುದರ ಜೊತೆಗೆ ದಾರಿಯನ್ನ ತೋರಿಸುತ್ತದೆ. ನಂಬಿಕೆ ಇಲ್ಲದ ಬದುಕು ದಿಕ್ಕು ಕಾಣದೇ ಇರುವಂತಹ ಡೋಣಿಯಂತೆ. ಎಷ್ಟೇ ಹುಟ್ಟು ಹಾಕಿದರೂ ಕೂಡ ದಡ ತಲುಪುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇರಬೇಕಾದದ್ದು ತುಂಬಾನೇ ಅವಶ್ಯಕವಾದದ್ದು. ಜೀವನದಲ್ಲಿ ನಂಬಿಕೆಯನ್ನ ಬೆಳೆಸಿಕೊಳ್ಳಿ. ಎಲ್ಲವೂ ಕೂಡ ನಮ್ಮಿಂದಲೇ ಆರಂಭವಾಗುತ್ತದೆ, ಎಲ್ಲವೂ ಕೂಡ ನಮ್ಮಿಂದಲೇ ಅಂತ್ಯವಾಗುತ್ತದೆ. ಯಾವುದು ನಮಗೆ ಬೇಕು, ಯಾವುದು ನಮಗೆ ಬೇಡ, ಅದನ್ನು ನಿರ್ಧರಿಸಬೇಕಾಗಿರುವುದು ನಾವೇ. ಹಾಗಾಗಿ ಯಾವುದರ ಬಗ್ಗೆ ಚಿಂತನೆಯನ್ನ ಮಾಡಬೇಕು, ಯಾವುದರ ಬಗ್ಗೆ ಚಿಂತನೆಯನ್ನ ಮಾಡಬಾರದು ಎನ್ನುವುದನ್ನು ಕೂಡ ಯೋಚನೆ ಮಾಡಬೇಕಾಗಿರುವುದು ನಾವೇ. ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ಮೋಸ ಎಲ್ಲರೂ ಕೂಡ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ಎನ್ನುವುದನ್ನು ಯಾರನ್ನ ನಾವು ನಂಬಿಕೆಯನ್ನ ಅಥವಾ ನಂಬಿರುತ್ತೇವೆಯೋ ಆ ಜನರು ಮಾತ್ರ ಮಾಡುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಯಾರನ್ನೂ ಕೂಡ ಕಣ್ಣು ಮುಚ್ಚಿ ಇಂದಿನ ದಿನಮಾನಗಳಲ್ಲಿ ನಂಬುವುದಕ್ಕಾಗಲಿ ಪ್ರೀತಿಯನ್ನ ಬಯಸುವುದಕ್ಕಾಗಲಿ ಹೋಗಲೇಬಾರದು. ಅತಿಯಾಗಿ ನಂಬಿದವರೇ ಇಂದು ವಿಷಘಾತಕರು ಆಗಿರುತ್ತಾರೆ. ಅತಿಯಾಗಿ ಯಾರ ಮೇಲೆಯೂ ಕೂಡ ಅವಲಂಬಿತವಾಗಿ ಜೀವನವನ್ನ ಕಳೆಯುವುದಕ್ಕೆ ಹೋಗಲೇಬಾರದು. ನಂಬಿಕೆ ಇರಬೇಕು, ಆದರೆ ಅತಿಯಾದ ನಂಬಿಕೆ ಇರಲೇಬಾರದು. ಕಂಡವರ ಮೇಲೆ ನೀನು ನಂಬಿಕೆಯನ್ನ ಇಡುವುದಾಗಲಿ ನಂಬಿ ಜೀವನವನ್ನ ನಿರ್ವಹಿಸುವುದಾಗಲಿ ಮಾಡುವುದಕ್ಕೆ ಹೋಗಲೇಬಾರದು. ನಾವು ಮಾಡಿರುವಂತಹ ಕರ್ಮ ನಮ್ಮ ಬೆನ್ನು ಎಂದಿಗೂ ಕೂಡ ಬಿಡುವುದಿಲ್ಲ. ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಪುಣ್ಯ ಮಾಡುವುದನ್ನು ಕಲಿಯಬೇಕು. ನಿಮ್ಮ ಕೈಯಲ್ಲಿ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಕೆಟ್ಟದ್ದರ ಪರಿಣಾಮ ಎನ್ನುವುದು ಆ ರೀತಿಯಾಗಿ ಇರುತ್ತದೆ. ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಅದು ಒಳ್ಳೆಯ ಸಂದರ್ಭಗಳನ್ನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಂಬಿಸಿ ದ್ರೋಹ ಮಾಡಿದವರಿಗೂ ಕೂಡ ಧನ್ಯವಾದವನ್ನ ಹೇಳಿ.
ಏಕೆ ಗೊತ್ತಾ? ಎಲ್ಲರ ಮೇಲೆಯೂ ಕೂಡ ನಂಬಿಕೆ ಇಡಬಾರದು ಎನ್ನುವ ಪಾಠವನ್ನ ಕಲಿಸಿಕೊಟ್ಟಿದ್ದಕ್ಕಾಗಿ. ಜೀವನದಲ್ಲಿ ನಂಬಿಕೆ ದ್ರೋಹಿಗಳು ಇರುತ್ತಾರೆ. ಆದರೆ ಆ ನಂಬಿಕೆ ದ್ರೋಹಿಗಳಿಂದ ನಿಮಗೆ ದ್ರೋಹವಾದಾಗ ಅವರನ್ನು ದ್ವೇಷ ಮಾಡುವುದರ ಬದಲಾಗಿ ಯಾರ ಮೇಲೆಯೂ ಕೂಡ ನಂಬಿಕೆಯನ್ನು ಅತಿಯಾಗಿ ಇಡಬೇಡ ಎನ್ನುವ ಸಂದೇಶವನ್ನು ಅವರು ರವಾನಿಸಿ ಇರುತ್ತಾರೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಕೂಡ ಅದು ನಮಗೆ ಗೊತ್ತಿರುತ್ತದೆ. ಆದರೂ ಕೂಡ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರುತ್ತೀವಿ. ಏಕೆಂದರೆ ಇವತ್ತಲ್ಲ ನಾಳೆ ಬದಲಾಗುತ್ತಾರೆ ಅನ್ನುವ ನಂಬಿಕೆಯಿಂದಾಗಿ. ಹಾಗಾಗಿ ಅತಿಯಾಗಿ ನಂಬಿಕೆಯನ್ನು ಇಟ್ಟಿರುವಂಥವರ ನಂಬಿಕೆಯನ್ನು ಹಾಳು ಮಾಡುವುದಾಗಲಿ ಅದನ್ನು ದುರುಪಯೋಗ ಮಾಡಿಕೊಳ್ಳುವುದಾಗಲಿ ಯಾರೂ ಕೂಡ ಮಾಡಬಾರದು. ಏಕೆಂದರೆ ನಾವು ಇನ್ನೊಬ್ಬರ ನಂಬಿಕೆಗೆ ದ್ರೋಹವನ್ನು ಬಗೆದಾಗ ನಮ್ಮ ನಂಬಿಕೆಗೆ ದ್ರೋಹವನ್ನು ಬಗೆಯುವುದಕ್ಕೆ ಮತ್ತೊಬ್ಬರನ್ನು ಸೃಷ್ಟಿ ಮಾಡಿರುತ್ತಾನೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಅವಕಾಶಕ್ಕಾಗಿ ಸೇರುವಂತಹ ಸ್ನೇಹ, ಅವಶ್ಯಕತೆಗಳಿಗಾಗಿ ಸೇರುವಂತಹ ಸಂಬಂಧಗಳು ಅವು ಎಂದಿಗೂ ಕೂಡ ಶಾಶ್ವತ ಅಲ್ಲ ಎನ್ನುವುದನ್ನು ನಾವು ಅರಿತು ಜೀವನವನ್ನು ನಿರ್ವಹಿಸಬೇಕು. ಅವಶ್ಯಕತೆಗಳಿಗಾಗಿ ಮಾತ್ರ ಸೇರುವಂತಹ ಸ್ನೇಹ ಅದು ನಿಜವಾದ ಸ್ನೇಹ ಎಂದು ಅನಿಸಿಕೊಳ್ಳುವುದೇ ಇಲ್ಲ. ಅವಶ್ಯಕತೆಗಳಿಗಾಗಿ ಮಾತ್ರ ಸೇರುವಂತಹ ಸಂಬಂಧಗಳು ಅವು ನಿಜವಾದ ಸಂಬಂಧಗಳು ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಇಂದಿನ ದಿನಮಾನದ ಜನರು ಅದನ್ನೇ ಅವಲಂಬಿಸುತ್ತಾರೆ, ಅದರಲ್ಲಿಯೇ ಜೀವನವನ್ನು ಕಂಡುಕೊಳ್ಳುತ್ತಾರೆ. ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ದೂರ ಇದ್ದು ಬಿಡುವುದು ಒಳ್ಳೆಯದು. ಏಕೆಂದರೆ ದೂರ ಹೋದವರ ಮೇಲೆ ನೀವು ಹೆಚ್ಚು ಗಮನವನ್ನು ಹರಿಸಿದಾಗ ನಿಮ್ಮ ಗಮನದ ಜೊತೆಗೆ ನಿಮ್ಮ ಸಮಯವೂ ಕೂಡ ವ್ಯರ್ಥವಾಗುವುದು. ಏಕೆಂದರೆ ಈ ಮೊದಲೇ ಅವರು ನಿಮ್ಮಿಂದ ದೂರ ಹೋಗಬೇಕು ಎಂದು ಯೋಚನೆಯನ್ನು ಮಾಡಿ ಹೋಗಿರುತ್ತಾರೆ. ಹಾಗಾಗಿ ಅಂಥವರ ಬಗ್ಗೆ ಯೋಚನೆಯನ್ನು ಮಾಡುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ನಿಮಗೆ ಸಿಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅತಿಯಾದ ನಂಬಿಕೆ ಎಂದಿಗೂ ಕೂಡ ಒಳ್ಳೆಯದಲ್ಲ. ಅತಿಯಾದ ಪ್ರೀತಿಯೂ ಎಂದಿಗೂ ಕೂಡ ಒಳ್ಳೆಯದಲ್ಲ. ಅತಿಯಾದಂತಹ ಭರವಸೆ ಇನ್ನೊಬ್ಬರ ಮೇಲೆ ಇಡುವುದು ಅದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ಏಕೆಂದರೆ ಈ ಅತಿಯಾದದ್ದು ಎನ್ನುವುದರಲ್ಲಿಯೇ ಅತಿಯಾಗಿ ಇರುವಂತಹ ನೋವು ನಮ್ಮ ಜೀವನಕ್ಕೆ ಬರುತ್ತದೆ. ಹಾಗಾಗಿ ಯಾರ ಮೇಲೆಯೂ ಕೂಡ ನೀವು ಅತಿಯಾದ ನಂಬಿಕೆಯಾಗಲಿ, ವಿಶ್ವಾಸವಾಗಲಿ, ಪ್ರೀತಿಯಾಗಲಿ, ಭರವಸೆಯಾಗಲಿ ಇಡುವುದಕ್ಕೆ ಹೋಗಲೇಬೇಡಿ. ಅತಿಯಾದರಲ್ಲಿಯೇ ಅತಿಯಾದ ನೋವಿದೆ ಎನ್ನುವುದನ್ನು ಮರೆಯಬೇಡಿ. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಕೂಡ ನಾವು ಸೋಲಬಹುದು. ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವಂತಹ ಅವಶ್ಯಕತೆ ಇರುವುದೇ ಇಲ್ಲ. ಏಕೆಂದರೆ ಮನುಷ್ಯನಿಗೆ ಸ್ವಾಭಿಮಾನ ಎನ್ನುವುದು ತುಂಬಾ ಮುಖ್ಯವಾದದ್ದು. ಜೀವನದಲ್ಲಿ ನೀವು ಏನೇ ಕಳೆದುಕೊಂಡರೂ ಕೂಡ ಸ್ವಾಭಿಮಾನವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸ್ವಾಭಿಮಾನ ಎನ್ನುವುದು ಮನುಷ್ಯನಿಗೆ ತುಂಬಾ ಮುಖ್ಯವಾದಂತಹ ಅಂಶ. ಸ್ವಾಭಿಮಾನವನ್ನು ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸಿ. ಖಂಡಿತವಾಗಿಯೂ ನಿಮ್ಮ ಆಸೆ, ನಿಮ್ಮ ಕನಸುಗಳು, ನಿಮ್ಮ ಗುರಿಗಳು ಎಲ್ಲವೂ ಕೂಡ ಈಡೇರುತ್ತವೆ. ಜನರಿಗೆ ನಾವು ಬದಲಾದದ್ದು ಮಾತ್ರ ಗೋಚರವಾಗುವುದು. ಆದರೆ ಯಾವ ಕಾರಣಕ್ಕಾಗಿ ನಾವು ಬದಲಾಗಿದ್ದೇವೆ ಎನ್ನುವುದು ಮಾತ್ರ ಗೋಚರ ಆಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಯಾರೇ ಏನೇ ಮಾತನಾಡಿದರೂ ಕೂಡ ಅವರ ಬಗ್ಗೆ ನೀವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅತಿಯಾಗಿ ಯಾರ ಮೇಲೆಯೂ ಕೂಡ ವಿಶ್ವಾಸ, ನಂಬಿಕೆಯನ್ನು ಇಡಬೇಡಿ. ಯಾರೊಬ್ಬರಿಗಾಗಿಯೂ ಕೂಡ ಅಳುವುದಕ್ಕೆ ಜೀವನದಲ್ಲಿ ಹೋಗಲೇಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯು ನಿಮ್ಮ ಕಣ್ಣೀರಿಗೆ ಯೋಗ್ಯರಾಗಿ ಇರುತ್ತಾರೆಯೋ ಅವರು ನಿಮ್ಮನ್ನು ಎಂದಿಗೂ ಕೂಡ ಜೀವನದ ಉದ್ದಕ್ಕೂ ನಿಮ್ಮನ್ನು ಅಳುವುದಕ್ಕೆ ಬಿಡುವುದೇ ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯಿಂದ ನಿಮಗೆ ಕಣ್ಣೀರು ಬರುತ್ತಿದೆ ಎನ್ನುವುದೇ ಆದರೆ ಅಂಥವರ ಬಗ್ಗೆ ನೀವು ಕಣ್ಣೀರನ್ನು ಇಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅದರ ಪ್ರಯೋಜನ ಏನೂ ಕೂಡ ಆಗುವುದೇ ಇಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಅಂದರೆ ಕೈಯಲ್ಲಿ ಇರುವಂತಹ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಆಗುವುದು. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ನೀವು ನಂಬಿಕೆ ದ್ರೋಹಗಳನ್ನಾಗಲಿ ಮೋಸಗಳನ್ನಾಗಲಿ ಮಾಡುವುದಕ್ಕೆ ಹೋಗಲೇಬಾರದು. ಮೋಸದ ಪ್ರತೀಕವನ್ನು ನೀವು ಅನುಭವಿಸಿಯೇ ಅನುಭವಿಸುತ್ತೀರಾ. ನಿಮ್ಮ ಜೀವನ ಎನ್ನುವುದು ಆಗ ಘೋರವಾಗಿರುವಂತಹ ಪರಿಸ್ಥಿತಿಗೆ ಬಂದು ತಲುಪುತ್ತದೆ. ಮೋಸ, ವಂಚನೆ,
ಕಪಟ ಅಧರ್ಮದ ದಾರಿಯನ್ನು ಎಂದಿಗೂ ಕೂಡ ಆಯ್ಕೆ ಮಾಡಿಕೊಳ್ಳಬಾರದು. ಏಕೆಂದರೆ ಅವು ಜೀವನದ ವ್ಯತಿರಿಕ್ತವಾಗಿರುವಂತಹ ಪ್ರಸಂಗವನ್ನು ಉದ್ಭವ ಮಾಡಬಹುದು. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕುತ್ತೇವೆ ಅನ್ನುವಂತಹ ಯೋಚನೆಗಳನ್ನು ಮಾಡಿಕೊಂಡು ಇದ್ದರೆ ಅದು ಖಂಡಿತವಾಗಿಯೂ ಕೂಡ ಅಸಾಧ್ಯವಾಗಿರುವಂತಹ ಕೆಲಸ. ಇತಿಹಾಸದಲ್ಲಿ ಇನ್ನೊಬ್ಬರಿಗೆ ಮೋಸವನ್ನು ಮಾಡಿ ನೆಮ್ಮದಿಯ ಜೀವನವನ್ನು ಮಾಡುತ್ತಿದ್ದಾರೆ ಎನ್ನುವಂತಹ ಚರಿತ್ರೆಯಾಗಲಿ ಇತಿಹಾಸವಾಗಲಿ ಇಲ್ಲವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರುವವರು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಯಾರೇ ನಿಮಗೆ ಏನೇ ಮೋಸವನ್ನ ಮಾಡಿದರೂ ಕೂಡ ಜೀವನದ ಮೇಲೆ ಹತಾಶೆಗೆ ಒಳಗಾಗಬೇಡಿ, ಜೀವನದ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಜೀವನವನ್ನ ಕಳೆಯಿರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನ ಹಚ್ಚಿ ತಾನು ಮಾತ್ರ ಖುಷಿಯಾಗಿ ಇರಬೇಕು ಅನ್ನುವುದು ಮೂರ್ಖತನದ ಪರಮಾವಧಿ ಆಗುವುದು. ಏಕೆಂದರೆ ಇನ್ನೊಬ್ಬರ ಬಾಳಿನಲ್ಲಿ ನೀವು ಬೆಂಕಿ ಹಚ್ಚಿದಾಗ ನಿಮ್ಮ ಬಾಳಿನಲ್ಲಿಯೂ ಕೂಡ ಬೆಂಕಿಯನ್ನ ಹಚ್ಚುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಇನ್ನೊಬ್ಬರನ್ನ ಸೃಷ್ಟಿ ಮಾಡಿರುತ್ತಾನೆ. ಎಂದಿಗೂ ಕೂಡ ನೀವು ಜೀವನದಲ್ಲಿ ನೆಮ್ಮದಿಯಾಗಿ ಇರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇಲ್ಲಿ ಯಾರ ಕಣ್ಣು ತಪ್ಪಿಸಿದರೂ ಕೂಡ ಬದುಕಬಹುದು ನಾವು, ಆದರೆ ಮೇಲೆ ಇರುವಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಕಣ್ಣಿನಿಂದ ತಪ್ಪಿಸಿಕೊಂಡು ಬದುಕುವುದಕ್ಕೆ ಅಸಾಧ್ಯ. ಹಾಗಾಗಿ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ನೋಡಿ ಮಾಡಬೇಕು. ಏನೇ ಅನುಭವಿಸಿದರೂ ಕೂಡ ನಾವು ಜೀವನದಲ್ಲಿ ಏನನ್ನೇ ಇತರರ ಜೀವನದಲ್ಲಿ ಮಾಡಿರುತ್ತೇವೆಯೋ ಅದನ್ನೇ ನಾವು ನಮ್ಮ ಜೀವನದಲ್ಲಿಯೂ ಕೂಡ ಎದುರಿಸಬೇಕಾಗಿರುವಂತಹ ಅಥವಾ ಅನುಭವಿಸಬೇಕಾಗಿರುವಂತಹ ಪ್ರಸಂಗ ಬರುತ್ತದೆ ಎನ್ನುವ ಅರಿವಿನೊಂದಿಗೆ ಜೀವನವನ್ನು ಕಳೆಯಬೇಕು. ಜೀವನದ ಅತಿ ದೊಡ್ಡ ಸಾಧನೆ ಏನೆಂದರೆ ಯಾರ ಜೀವನದಲ್ಲಿಯೂ ಕೂಡ ಹಾಳು ಮಾಡದೆ ಬದುಕುವುದು. ಅತಿ ದೊಡ್ಡ ಸಾಧನೆ ಅಂದರೆ ಇನ್ನೊಬ್ಬರಿಗೆ ಕೆಡಕನ್ನ ಬಯಸದೆ ಬದುಕುವುದು. ಅತಿ ದೊಡ್ಡ ಸಾಧನೆ ಅಂದರೆ ಇನ್ನೊಬ್ಬರಿಗೆ ಯಾವುದೇ ರೀತಿಯಾಗಿಯೂ ಕೂಡ ನನ್ನ ವರ್ತನೆಯಿಂದ ತೊಂದರೆ ಆಗಲೇಬಾರದು ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡಿ ಜೀವನ ನಿರ್ವಹಣೆಯನ್ನ ಮಾಡುವುದು. ವೇದಗಳನ್ನು ಓದುವವರು ದೊಡ್ಡವರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಜನರ ವೇದನೆಗಳನ್ನು ಅರಿತವರು ಮಾತ್ರ ದೊಡ್ಡ ವ್ಯಕ್ತಿಗಳು ಆಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಅಧಿಕಾರದಲ್ಲಿ ಇರುವವರು ಕೆಳಗೆ ಇರುವಂತವರ ಬಗ್ಗೆ ಯೋಚನೆಗಳನ್ನು ಮಾಡಬೇಕು. ದುಷ್ಟರ ಬಗ್ಗೆ ಯೋಚನೆಗಳನ್ನು ಮಾಡುವ ಬದಲು ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಯೋಚನೆಗಳನ್ನು ಮಾಡಿ. ಅಧಿಕಾರದಲ್ಲಿ ಇರುವವರು ಕೆಳಗಿನ ವರ್ಗದ ಜನರಿಗೆ ಸಹಾಯವನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಬಳಸಿಕೊಂಡವರನ್ನ ಮರೆತು ಬಿಡಬೇಕು, ಆದರೆ ಬೆಳೆಸಿದವರನ್ನ ಯಾವತ್ತಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಜೀವನ ಎನ್ನುವುದು ಅನಿರೀಕ್ಷಿತವಾದದ್ದು. ಹಾಗಾಗಿ ನಮ್ಮ ಅನಿರೀಕ್ಷಿತವಾಗಿರುವಂತಹ ಸಂದರ್ಭಗಳಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸಿದವರನ್ನ ಎಂದಿಗೂ ಕೂಡ ನಾವು ಮರೆಯುವುದಕ್ಕೆ ಹೋಗಲೇಬಾರದು. ನಾವು ಎಂತಹ ದೊಡ್ಡ ಸ್ಥಾನಕ್ಕೆ ಏರಿದರೂ ಕೂಡ ಆ ಸ್ಥಾನಕ್ಕೆ ಏರುವುದಕ್ಕೆ ಮೂಲ ಕಾರಣೀಕರ್ತರಾಗಿರುವಂಥವರನ್ನ ಮರೆತರೆ ಆ ಶ್ರೀಕೃಷ್ಣ ಪರಮಾತ್ಮನು ಕೂಡ ನಮಗೆ ಕ್ಷಮಿಸುವುದಕ್ಕೆ ಸಾಧ್ಯವಾದೀತೆ? ಖಂಡಿತವಾಗಿಯೂ ಕೂಡ ಇಲ್ಲ. ಹಾಗಾಗಿ ಜೀವನದ ಸಾಧನೆಯನ್ನ ಮಾಡುವುದಕ್ಕೆ ಸಹಕಾರವನ್ನ ಕೊಟ್ಟಿರುವಂಥವರನ್ನ ಎಂದಿಗೂ ಕೂಡ ಮರೆಯಬಾರದು. ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆಯನ್ನ ಮಾಡಿ. ಒಂದು ಬೆರಳು ಅವರನ್ನ ತೋರಿಸಿದರೆ ಉಳಿದ 4 ಬೆರಳುಗಳು ನಿಮ್ಮನ್ನೇ ತೋರಿಸುತ್ತಾ ಇರುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನವೇ ಹಾಗೆ ಅನಿರೀಕ್ಷಿತವಾದದ್ದು. ಏನೇ ಬಂದರೂ ಕೂಡ ಅದನ್ನೆಲ್ಲವನ್ನ ಹಿಮ್ಮೆಟ್ಟಿಸುತ್ತಾ ಮುಂದುವರಿಯುತ್ತಿರಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಕೂಡ ಪರವಾಗಿಲ್ಲ, ನಮಗೆ ನಾವು ಒಳ್ಳೆಯವರಾಗಿ ಇದ್ದರೆ ಸಾಕು ಜೀವನ ಎನ್ನುವುದು ನೆಮ್ಮದಿಯಾಗಿ ಕಳೆಯುವುದಕ್ಕೆ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನಾಗಿಡಿ. ಆತ ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನೇ ಮಾಡುತ್ತಾನೆ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತೊಂದು ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.